ತಗ್ಗಿನದೇ ನಮ್ಮವರೆಲ್ಲರೂ ಗದರುತ್ತಾ ಓಡುವಂತೆ ತಿಳಿಸ್ತಾ ಇದ್ದಾರೆ. ಇದು ಭೂಲೋಕದಲ್ಲಿರುವಂತಹ ಭಸ್ಮಾಸುರೆಯನ್ನು ಬ್ರಾಹ್ಮಣರೆಲ್ಲ ಸಭೆ ಮಾಡಿರು ದೇವಲೋಕಕ್ಕೆ ದಾಳಿಟ್ಟಿದ್ದವನಂತ. ಏನು ಮಾಡೋಣ? ಅವರನ್ನೆಲ್ಲ ಕೂಡಿಕೊಂಡು ನೇರವಾಗಿ ಸತ್ಯಲೋಕಕ್ಕೆ ಹೋಗ್ತಿದ್ರು. ನನೆ ತಂದು ಜಾಗಿಲ್ಲಿಗೆ ಸುಂದರ ನನಗಿನ್ನು ಕಾಂತಿಗೊಂದಿರುವುದಾಗೆ ಸುಂದರ ನನಗಿನ್ನು ಕಾಂತಿಗೊಂದಿರುವುದಾಗೆ ಹೇಳಿರಿ ನೀವೆಲ್ಲ. ಇಂದು ನೀನು ನಿನ್ನ ಸುಂದರ ಆನಂದವನ್ನ ಕಂದಿಸಿಕೊಂಡು ಎಲ್ಲರನ್ನ ಸೇರಿಸಿಕೊಂಡು ಇತ್ತ ಬರುವುದಕ್ಕೆ ಕಾರಣ ಏನು ಅಂತ ತಿಳಿಸ್ತೀಯಾ? ಕಾರಣ ಮತ್ತೇನಲ್ಲ, ಏನು ಹರನ ಮಗನಿಂದ ಕಾರ್ಯ. ಅವ ವರವನ್ನ ಪಡೆದು ಲೋಕವನ್ನ ದಯಿಸುತ್ತಾ ಇದ್ದಾನೆ. ಹಾಗಾಗಿ ಸಾಧ್ಯವಿಲ್ಲದ ಇಲ್ಲಿವರೆಗಾಗಿ ಬಂದಿದ್ದೆ. ಹಾಗಿದ್ರೆ ಇದು ನನ್ನಿಂದ ಆಗುವ ಕಾರ್ಯವಲ್ಲ, ಮಹಾವಿಷ್ಣುವಿನಲ್ಲಿ ತಿಳಿಸೋಣ. ಮುಕ್ಕೋಟಿ ದೇವತೆಗಳನ್ನ ಒಡಗೂಡಿಕೊಂಡು ಇಲ್ಲಿವರೆಗಾಗಿ ಬಂದಿದ್ದೀಯ. ಅಷ್ಟೇ ಅಲ್ಲ, ಭಯದಿಂದ ತಿರುತಿರುಗಿ ನೋಡ್ತಾ ಇದ್ದೀನಿ. ಏನು ಜುರುಳರ ಉಪಟಳವೇ ಅಥವಾ ಮತ್ಯಾವ ಉದ್ದೇಶವನ್ನು ಹೊತ್ತು ಇಲ್ಲಿವರೆಗಾಗಿ ಬಂದ್ರೆ ಹೇಳೋದನಲ್ಲಿ ದೇವ ಹರನ ಕೃತ್ಯಗಳಿಂದ ಇದಗೂ ಇಂತಿಲ್ಲವೋ ಹೊರೆಯೋ ಯಾರಿಗಿನ್ನೂ ಪುರವ ಬಿಟ್ಟೋಡುವ ಕಾಲ ಬಂದೊದಗಿದೆ ಪುರವ ಬಿಟ್ಟೋಡುವ ಕಾಲ ಬಂದೊದಗಿದೆ ಹರಿಗೆ ನೀಲಾಲಿಸಯ್ಯ. ನಿನ್ನಲ್ಲಿ ನಾನು ಮೊರೆ ಹೊಕ್ಕವರಿದ್ದೇವೆ. ಹಾಗಂತ ವಿಶೇಷ ಏನು? ಹರನ ಮಗನ ಕೃತ್ಯದಿಂದಾಗಿ ನಾವು ಭಯಗೊಳ್ಳುವುದಕ್ಕೆ ಕಾರಣ ಈಗ ಅಷ್ಟಲ್ಲದೆ ಬ್ರಾಹ್ಮಣರನ್ನು ಸಹಿತ ಆತ ದಹಿಸುತ್ತಾ ಬಂದಿದ್ದಾನಂತೆ. ಇನ್ನು ಮುಂದೆ ನಮ್ಮನ್ನು ಬಿಡ್ಲಿಕ್ಕಿಲ್ಲ ಎನ್ನುವ ಭಯ ನಮಗೆ. ಹಾಗಾಗಿ ನಮ್ಮನ್ನು ರಕ್ಷಿಸಬೇಕು. ಹಾಗಿದ್ರೆ ಈ ಎಲ್ಲ ಕಾರ್ಯ ಆದದ್ದು ಪರಮೇಶ್ವರನಿಂದ. ಒಂದು ಕೆಲಸವನ್ನು ಮಾಡೋಣ, ಏನು? ನೇರವಾಗಿ ಅವರಲ್ಲೇ ಒಂದು ವಿಚಾರಿಸೋಣ. ದೇವೇಶ, ಓ ನಾರಾಯಣ ದೇವರು, ನಮೋ ನಮಃ. ನಿನ್ನ ನಮಸ್ಕಾರಕ್ಕೆ ತಿರಸ್ಕಾರ.
ಯಾಕು? ಯಾಕಂದ್ರೆ ನೀವು ಮಾಡಿದ ಕಾರ್ಯ ಅಂತಹದ್ದು. ನಾವು ತ್ರಿಮೂರ್ತಿಗಳು, ಹೌದು, ಲೋಕದ ಕಲ್ಯಾಣವನ್ನ ಬಯಸುವವರು ನಾವು. ಸರಿ, ಆದ್ರೆ ನೀನು ಮಾಡಿದ ಕಾರ್ಯ ಏನು? ತಪ್ಪು ಮಾಡಿದ್ದೆ ನಾನು. ಖಂಡಿತವಾಗಿ. ಏನಾಗಿದೆ? ಪಾರ್ವತಿ ನನ್ನ ವಸಮದಲ್ಲಿ ಕಲ್ಮಶ ಇದೆ ಎನ್ನುವ ಕಾರಣದಿಂದ ಬೀಸಾಡಿದಾಗ ನನಗೊಬ್ಬ ಮಗ ಹುಟ್ಟಿಕೊಂಡಂತಲ್ಲ. ಹೌದೌದು, ಈ ವಿಷಯ ಹೇಳಿಲ್ಲ ಅಂತ ಬೇಸರ ಆಯ್ತು. ಅಗತ್ಯ ಹೇಳ್ಬೇಕು. ನನ್ನ ಮಗನ ಕಾರಣದಿಂದ ನಮ್ಮ ಕಾರಣದ್ದು ಆತ ನೇರವಾಗಿ ಬ್ರಹ್ಮನಲ್ಲಿಗೆ ಬಂದ. ಅವನೊಂದು ನಮ್ಮಲ್ಲಿ ವಿಚಾರವನ್ನು ತಿಳಿಸಿದ. ಹಾಗಾಗಿ ಇಲ್ಲಿಯವರೆಗಾಗಿ ವಿಚಾರಿಸುತ್ತಾ ಬಂದೆ. ಈ ನಿನ್ನ ಮಗ ಮಾಡಿದ ಕಾರ್ಯದಿಂದಾಗಿ ಸುರಪಾದಿಗಳು ಲೋಕವನ್ನು ಬಿಟ್ಟು ಮಾಡಿದ್ರು. ಅಲ್ಲಿಗೆ ಕಾರ್ಯ ನಿಂತಿಂತು ಅಂತ ತಿಳಿದೀಯಾ? ಖಂಡಿತವಾಗಿ ಸತ್ಯವಾಕ್ಯಕ್ಕೆ ಬರ್ತಾನೆ. ಬಿಡು, ಆತ ಅಲ್ಲಿಲ್ಲ. ಇನ್ನು ನನ್ನನ್ನು ಅರಸಿ ಬಂದ. ನಾನು ಹೇಗಾದ್ರೂ ತಪ್ಪಿಸಿಕೊಂಡೇನು. ಅಲ್ಲಿಗೆ ಸುಮ್ಮನೆ ಉಳಿದಾನ. ನೇರವಾಗಿ ನಿನ್ನವರೆಗೂ ಬರ್ತಾನೆ. ತನ್ನ ಉರಿ ಹಸ್ತವನ್ನ ನಿನ್ನ ತಲೆ ಮೇಲೆ ಇಡುವುದಕ್ಕೆ ಮುಂದಾಗ್ತಾನೆ. ಬಿಡು, ನೀನು ಕೊಟ್ಟವ ಉಪ್ಪನ್ನ ತಿಂದವ ನೀರನ್ನು ಕುಡಿಯಲೇಬೇಕು. ಪರಿಣಾಮ ಏನಾದಿತ್ತು. ಆದ್ರೆ ಅದ್ರ ಬಗ್ಗೆ ಬೇಸರ ಅಲ್ಲ. ನನ್ನ ಮುದ್ದು ತಂಗಿಯ ಕಥೆ ಏನು, ಅದ್ರ ಬಗ್ಗೆ ಯೋಚಿಸ್ತಾ ಇದ್ದೇನೆ. ಕೊಟ್ಟೆ ಅಲ್ಲ. ನನ್ನ ಮಗ ಯಾರು ಭಯ ಪಡಬೇಕಾಗಿಲ್ಲ. ವರ ಕೊಟ್ಟವ ನಾನು. ಆ ನನ್ನ ಮಗ ಬರ್ಲಿ, ನೋಡಿಕೊಳ್ತೇನೆ. ಭಯ ಪಡಬೇಡಿ. ತರಣಾನಂದದಿ ಭಸ್ಮಾಸುರ ಧರಿಸಿ ಶಾಂತತೆವೆತ್ತು ಮೌನದಿ, ಧರಿಸಿ ಶಾಂತತೆವೆತ್ತು ಮೌನದಿ, ಕರದ ಭಸ್ಮವ ಹೊರಗೆ ಕಪ್ಪಿಸಲು ಕಿಡಿಗೆ ತರುತ್ತ ಹರನು, ಕಿಡಿಗೆ ತರುತ್ತ ಹರನು, ಕಲಗೆದ್ದ ಸುಡುತ್ತಿದ್ದ ಮೋರೆಯನು, ಕಲಗೆದ್ದ ಸುಡುತ್ತಿದ್ದ ಮೋರೆಯನು ಹುಡುಕುತ್ತ ನಮಗೆ ನೀಡಿದವರನ್ನು ಗಿಡಿಸಿದ ಮುರುಕವ. ನನ್ನಿಂದ ವರವನ್ನ ಪಡೆದು ಹೋಗಿ ಅದನ್ನು ಸದುಪಯೋಗ ಮಾಡಿಕೊಳ್ಳಲು ನಾನು ಲೋಕವನ್ನು ಹಾಳು ಮಾಡುವುದಕ್ಕೆ ಮುಂದಾದಿಯಲ್ಲ. ಸುಡು ನಿನ್ನ ಮೋರೆಯನ್ನ ತೋರಿಸಬೇಡ. ಈ ಅಪ್ಪನಿಗೆ ಏನಾಯಿತು? ಇದ್ದಕ್ಕಿದ್ದಾಗೆ ಹಾರ್ತಾ ಇದ್ದಾರೆ, ಕುಳಿತಾ ಇದ್ದಾರೆ, ಕಲೆ ಮಾತ್ರ ಬಿಡಲಿಲ್ಲ. ಅಪ್ಪ ಯಾಕೆ ಸಿಟ್ಟು ಆವೇಶ? ಈ ಮೂವರ ದೃಷ್ಟಿಯಿಂದಾಗಿ ಸಿಟ್ಟು ಬಂದದ್ದು. ನನ್ನ ಸಂಬಂಧವಾಗಿ ಯಾವುದೋ ಜಾರಿಯ ಮಾತನ್ನು ಹೇಳ್ತಿರ್ಬೇಕು. ಹಾಗಾಗಿ ಉಳಿಕಾಲಿಗೆ ಕೆಟ್ಟ ಕಾಡ್ತಾ ಇದೆಯಾ? ಅಪ್ಪ, ನಿನ್ನ ಕಣ್ಣಿಗೆ ಹೆದರು ಮಗ ಅಲ್ಲ. ಪ್ರಪಂಚ ಯಾವ ಅಪ್ಪನಿಗೆ ಹೆದರ ಇದ್ದವ. ಈ ಬಡ ಭೂಮಿ ಬೈಕರಿಗೆ ನಾನು ಹೆದರ್ತೇನೆ ಎಂದು ಭಾವಿಸಿದೆಯಾ? ಈ ಕಾಡು ಮೋಸ ಮಾಡಿ ನಾಳೆ ಹೋಗ್ತೇನೆ, ಅವರ ದುಡ್ಡ ಹಿಡ್ತೇನೆ, ತರ್ತೇನೆ, ಪೂಜೆ ಮಾಡ್ತೇನೆ, ಅವಶ್ಯಕತೆ ಕೊಡ್ತೇನೆ. ಏನು ಮಾಡಿದೆ ನೀನು? ನವಲೋಕವೆಲ್ಲವನ್ನು ವಸಿತ ಮಾಡಿ ಸಮಲೋಕ ಹೊಡೆ ನೀನು, ವಸಿತ ಮಾಡಿ ಸಮಲೋಕ ಹೊಡೆ ನೀನು. ಹಲವಿದೆ ಇಂದ್ರ ನಾಶ ಮಾಡುವುದು ನನಗೆ ಎದಿರ. ಭೂಲೋಕಕ್ಕೆ ಹೋದೆ, ಯಜ್ಞ ಯಾಗಾದಿಗಳನ್ನು ಮಾಡುವಂತಹ ಬ್ರಾಹ್ಮಣನ ಋಷಿಮುನಿಗಳನ್ನ ನಾಶ ಮಾಡಿದೆ, ಸ್ತ್ರೀ ಹತ್ಯೆ ಮಾಡಿದೆ, ಶಿಶು ಹತ್ಯೆ ಮಾಡಿದೆ, ದೇವರ ಹೋದವರನ್ನು ಓಡಿಸಿದೆ. ಇಷ್ಟೆಲ್ಲ ಮಾಡುವಂತಹ ನೀನು ತಪ್ಪಿನ ಅರಿವೇ ಆಗದಿದ್ದ ಹಾಗೆ ವ್ಯವಹರಿಸುತ್ತಾ ಇದೆಯಲ್ಲ. ನಿನ್ನನ್ನು ಹೀಗೆ ಬಿಡಲಾರೆ. ನಾನು ಮಾಡ್ತೀಯ? ಹೊರ ಕೊಟ್ಟವ ನಾನು. ನಿನ್ನನ್ನು ಶಿಕ್ಷಿಸುವ ಯೋಗ್ಯತೆ ನನಗಿದೆ ಎಂಬುದನ್ನು ಮರೆಯಬೇಡ. ಏನ್ ಮಾಡ್ತೀಯ? ಬಿಡಲಾರೆ ನಿನ್ನನ್ನು ಗಣಗಳಿಂದ ಕೊಲ್ಲಿಸುತ್ತೇನೆ. ಮಮ ಹೃದಯದ ಕರುಣಾ ಸಮುದ್ರ, ಮಮ ಹೃದಯದ ಕರುಣಾ ಸಮುದ್ರ. ಮಗನೇ ವೀರಭದ್ರ,
ಇಲ್ಲ. ಶಂಕರ ಅಯ್ಯೋ ಇನ್ನು ನಿಲ್ಲಿಸಿಕೊಳ್ಳುವುದಿಲ್ಲ, ಓಡುತ್ತೆ. ನಿಲ್ಲಿಸಲ್ಲ. ನೀನು ಆಡುವುದು ಆತ ಬೆನ್ನತ್ತೆ ಬರುವುದು. ಶಂಕರ ನಿರಂತರವಾಗಿ ಇದೇ ಕಾರ್ಯ ಮುಂದುವರೆದ ಸಮಸ್ಯೆ ಪರಿಹಾರ ಆಗಿಲ್ಲ. ಶಂಕರನ ಕರೆದಾಗ ಆಗ್ತದಲ್ಲ. ಕರೀತಾ ಇದ್ದಾನೆ. ಆದ್ರಿಂದ ಅದನ್ನ ಶಾಶ್ವತವಾಗಿ ಪರಿಹರಿಸುವುದಕ್ಕೆ ವಿವರಿಸಬೇಕು. ಹೌದು ಮಹಾರಾಯ, ಈ ಸತಿ ಇಲ್ಲಿ ಬರ್ಲಿಕ್ಕಿಲ್ಲಲ್ಲ. ಪರವಾಗಿಲ್ಲ. ಬೂದಿ ಮಲ್ಕ ನನಗೆ ಮಹಾರಾಯ ಹಾಗೆ ಕೇಳುವುದು. ನಾನು ಬೂದಿ ಬಡಕ ಅಂತ ಹೇಳಿದಾಗ ಅವ್ನು ಭಾಷೆ ಅದು. ಹೌದೌದು. ನಮಗೆ ಕಷ್ಟ ಆಯ್ತಲ್ಲ ಸತ್ಯವೂ ಹೌದು. ಇಲ್ಲಪ್ಪ ಮರಣ ಅಂತೇಳಿ ಆಯ್ತು ಮಹಾರಾಯ, ಏನ್ ಮಾಡುದು? ಇಲ್ಲ ಇದು ಬರ್ಲಿಲ್ಲಲ್ಲ. ಬರ್ಲಿ- ನನಗೆ ಅವ ಆಗ ಕರೆದದ್ದೇ ಪ್ರತಿದ್ವಂದ್ವಿ. ಅವನಾಗಾಡ್ದಾಗ ಕೇಳುವುದು. ಹೌದೌದು ನಾರಾಯಣ ದೇವರೇ, ಈಗ ಏನ್ ಮಾಡ್ಲಿಕ್ಕೂ ಸಾಧ್ಯ ಇಲ್ಲ. ನಾನು ಹೊರ ಕೊಟ್ಟು ತಪ್ಪಾಗಿ ಹೋಗಿದೆ. ಹೊರ ಕೊಡುವಾಗ ನಾನು ಸ್ವಲ್ಪ ಯೋಚನೆ ಮಾಡಿದ್ದು ಕಡಿಮೆ ಆಯ್ತು ಅಲ್ವಾ? ನೀನು ಬೇಕಾದಾಗ ಉಪಯೋಗಿಸುವ. ಹೊರ ಏನೇ ಇದ್ರು ತಿರುಗಿ ನನ್ನ ತಲೆ ಮೇಲೆ ಕೈ ಇಡ್ಲಿಕ್ಕೆ ಬಂದ್ರೆ ಅದು ಪ್ರಯೋಜನಕ್ಕೆ ಬರದೆ ಹೋಗ್ಲಿ ಅಂತ ಹೇಳಲಿಕ್ಕೆ ನೆನಪಾಯ್ತು. ಅಂದ್ರೆ ನನ್ನ ಅಲ್ಲ, ನಿಮ್ಮನ್ನು ಸೇರಿಸಿ ಹೇಳ್ಬೇಕಿತ್ತು. ದೊಡ್ಡಬಿಡಿಯಲ್ಲಿ ಯಾರ ತಲೆ ಮೇಲೆ ಕೈ ಇಟ್ಟು ಉಳಿದೋಗ್ಲಿ ಅಂತ ಹೇಳ್ಬಿಟ್ಟೆ ಅದು ಒಂದು ಶೂಲದಿಂದ ಅವನ ಕಂಠವನ್ನು ಕತ್ತರಿಸಿ ಚೆಲ್ಲಬಹುದಿತ್ತಲ್ಲ. ದೂರ ಇದ್ರಲ್ವಾ, ಅದೆಲ್ಲ ಬಿಟ್ಟು ನೋಡ್ಕೊಂಡೇ ಓಡಿದ್ದು ಮಹಾರಾಯ. ಅದೇ ಪ್ರಯತ್ನ ಇದೆ. ಹೌದೌದು. ಗಡಿಬಿಡಿ ಒಂದು ಸಣ್ಣ ಲೆಕ್ಕಾಚಾರ ಪತ್ತಾಂತಿಲ್ಲ. ಯಾರ್ದು? ನಮ್ದು ಲೆಕ್ಕಾಚಾರ ಸಮಯ ಬಂದ ಲೆಕ್ಕಾಚಾರ ಇನ್ನೊಮ್ಮೆ ಮಾಡೋಣ. ಆದ್ರೆ ಈಗ ಅವನನ್ನು ಕೊಲ್ಲುವುದ್ರ ಬಗ್ಗೆ ಯೋಚನೆ. ಹಾಗಲ್ಲ ನಾರಾಯಣ ದೇವರೇ, ಈಗಂದ್ರೆ ಆಗ ಆಗ ಅವತ್ತು ನನ್ನ ಮಗ ಮನ್ಮತ, ನಿನ್ನ ಮಗ ಗಡಿಬಿಡಿ ನಿನ್ನ ಮಗ ನಿನ್ನ ತಪಸ್ಸನ್ನು ಕೆಡಿಸ. ಆಗ ನಾನು ಉರಿಗಣ್ಣನ ಬಿಟ್ಟು ಉರಿದು ಹೋದ. ಹೌದು. ಏನೇ ಆದ್ರೂ ನಿನ್ನ ಮಗನ ಸಾವಿ ಕಾರಣ ನಾನು ಹೌದಲ್ಲ. ಹೌದು. ಕೊಲ್ಲಿ ತಿಳಿಯದೇ ಕೊಲ್ಲಿ. ಬಿಡು, ಅದನ್ನ ಮರ್ತಿದ್ದೇನೆ ಬಿಡು. ಈಗ ನನ್ನ ಮಗ ಪರಿಸ್ಥಿತಿ ನನಗೆ ಗಂಭೀರ ಆಗ್ತಾ ಉಂಟು ಮಾಡುವ ವ್ಯವಹಾರದಿಂದ. ಹಾಗಾಗಿ ಈಗ ನನ್ನ ಮಗನ ನೀನು ಬಂದ್ಬಿಟ್ರೆ ಒಂದು ಲೆಕ್ಕಾಚಾರ ಮುಗಿತದೆ ಮಹಾರಾಜ. ಅವ ಲೋಕ ಕಲ್ಯಾಣಕ್ಕಾಗಿ ಶ್ರಮಿಸಿದವ, ಇವ ಲೋಕ ಕಂಟಕನಾಗಿದ್ದವ. ಅದಕ್ಕೆ ಸರಿಯಾದೀತ ಆತನನ್ನ ಒಲಿಸಬೇಕಾಗದು ಈ ಕಾಲದಲ್ಲಿ ಅನಿವಾರ್ಯ. ಹೌದು. ಯಾಕಂದ್ರೆ ಲೋಕ ಕಂಟಕನಾಗಿ ಬೆಳೆದಿದ್ದಾನೆ, ಲೋಕಕ್ಕೆ ಉಪಟಳವಾಗಿ ಪರಿಣಮಿಸಿದ್ದಾನೆ. ಹೇಗೆ ಒಲಿಸುವುದು ಎನ್ನುವುದರ ಕುರಿತಾಗಿ ಯೋಚಿಸ್ತಾ ಇದ್ದೇನೆ. ಒಂದು ಕೆಲಸವನ್ನು ಮಾಡು. ಈ ನಿನ್ನ ಮಗನನ್ನ ಒಲಿಸುವುದಕ್ಕೆ ಯೋಗ್ಯವಾದ ವೇದಿಕೆಯನ್ನು ಒದಬೇಕು. ವೇದಿಕೆಯ ಅದು ತೋರುವ ವಿಶಾಲವಾದ ಬಯಲಿದೆಯಲ್ಲ, ಹೌದು. ಆ ಬಯಲಿನಲ್ಲಿ ನೀನು ವಟವೃಕ್ಷವಾಗಿ ನಿಂತಿರು. ಒಂದು ಮರ ಆಗ್ಬೇಕಾ? ಮರವಾಗಬೇಕು. ಮರಗಟ್ಟಿಯಲ್ಲೇ ನಿಂತಿರು. ನೀ ತಾಮಸಿ ಪ್ರವೃತ್ತಿ ಅಳಿಯಲಿ ಆತನದ್ದಾದ ವಧೆ ಎನ್ನುವುದನ್ನು ಮಾಡೋಣಂತೆ. ನನ್ನಲ್ಲಿ ಅದಕ್ಕೆ ಬೇಕಾದಂತಹ ಸಿದ್ಧತೆಯನ್ನು ನಾನು ಮಾಡ್ತೇನೆ. ಆದಿತ ಆಯ್ತು. ಇವರನ್ನ ವಧಿಸುವುದಕ್ಕೆ ಈ ರೂಪದಲ್ಲಿ ಹೋದೆ ಅಂತಾದ್ರೆ ಖಂಡಿತ ನನ್ನನ್ನು ಬಿಡ್ಲಿಕ್ಕಿಲ್ಲ ಆತ. ಅದಕ್ಕೆ ಬೇಕಾದ ವೇಷವನ್ನೇ ಧರಿಸಿ ಆ ಕಡೆ ಬಂದಲಾಗ ಮೋಹಿನಿಯಾನಂದದಿ ಬಂದಲಾಗ ಮೋಹಿನಿಯಾನಂದದಿ ಬಂದಲಾಗ ಮೋಹಿನಿಯಾನಂದದಿ ಬಲು ಚಂದ
ಬಂದಳಾಗ ಮೋಹಿನಿಯಾನಂದದಿ ಅವನ ವಧೆ ನನಗೆ ಮುಖ್ಯ. ಹಾಗಾಗಿ ಮೋಹಿನಿಯ ರೂಪವನ್ನು ತಾಳಿದು ಅಲ್ಲಿ ಹೋಗ್ತಿರಂತೆ. ಹೋಗುವ ಮುನ್ನ ಅವನ ಮೈಮನೆಲ್ಲ ಈ ಕಡೆಗೆ ಸೆಳೆಯಬೇಕು ತಾನೆ. ಅದಕ್ಕಾಗಿ ಹಾಡುತ್ತಾ ಕುಣಿಯುತ್ತಾ ಆ ಕಡೆಗೆ ಓಡೋಡಿ ಸಾಕ್ತಿರಂತೆ. ಏನ್ ಚಂದ! ಚಂದ್ರನ ಮುಖ್ಯ ರೂಪದ ನಾಶ ಲೋಕೋತ್ತರವಾದ ಹಾಕೋಬೇಕೇನು ನಾನು ಕಾಣುತ್ತಾ ಇದ್ದೇನೆ. ಆಹಾ, ಆ ಮುಖಮಂಡಲ ಚಂದ್ರ ಮಂಡಲವನ್ನು ಹೊಡುತ್ತಾ ಇದೆ. ಆ ಚಂದ್ರಮ ಆಕಾಶದ ಹವಲಿಲ್ಲ, ಕೆಳಗೆ ಹಾರಿದ, ಹಾಗೆ ಹೊರಡಿದ, ಮೇಲೇರಿದ. ಇವಳ ಮುಖವನ್ನು ಅನುಕರಿಸಿಕೊಂಡ ಚಂದ್ರಮುಖಿ ಅರ್ಧ ಚಂದ್ರಾಕೃತಿಯ ಹಣೆ. ಓನಾರಿ ಒಯ್ಯಾರಿ, ನೀನು ಎಲ್ಲವರು, ಎಲ್ಲಿಂದ ಇಲ್ಲಿಗೆ ಬಂದವಳು, ಇನ್ನೆಲ್ಲಿಗೆ ಹೋಗುವಳು, ನಿನ್ನ ಅಪ್ಪ ಅಮ್ಮ ಯಾರು, ಶುಭ ನಾಮಧೇಯ ಯಾವುದು, ಇದೆಲ್ಲವನ್ನ ಹೇಳುತ್ತೀಯ? ನನ್ನ ಹೆಸರು ಮೋಹಿನಿ. ಮೋಹಿನಿ. ನಿನ್ನ ಊರೇನು, ಹೆಸರೇನು, ಅಪ್ಪ ಅಮ್ಮ ಯಾರು ಎಲ್ಲ ಹೇಳ್ತೀಯ? ಭಯಂಕರ ಮತವಾಸುರ ಅಂದ್ರೆ ನಾನು ಹೆಸರು ಕೇಳಿ ಸಾಕು. ಪ್ರಪಂಚ ನಡೀತದೆ, ಒಂದು ಪ್ರಪಂಚದ 14 ಲೋಕ ನಡೀತದೆ. ತ್ರಿಮೂರ್ತಿಯ ಮನೆ ಬಿಟ್ಟಿದ್ದಾರೆ. ಸುರಾಬ್ದನಲ್ಲ ಒಂದು ಓಡಿಸಿದ್ದೇನೆ. ಆ ಪಾಪ ಶಂಕರ ಅವನನ್ನು ಸುತ್ತ ಬಂದೆ. ನಿನ್ನನ್ನು ಕಂಡು ನನಗೆ ನೀನು ನಾನು ಇಬ್ಬರು ಮದುವೆ ಆಗೋಣ. ಗಾಂಧರ್ವ ಪದ್ಧತಿಗೆ ಅನುಸಾರವಾಗಿ ಪ್ರೇಮ ವಿವಾಹ. ಒಂದು ಮಾತು ಏನು, ಆ ಕಡೆಯಲ್ಲಿ ನೋಡಿ ದೂರದಲ್ಲಿ ಏನು ಒಂದು ಮರ ಕಾಣ್ತಾ ಇದೆಯಲ್ಲ, ಆ ಮನ ಮುರಿಬೇಕಾ? ಚಚ್ಚೆ ಮತ್ತೆ ಆ ವಟವೃಕ್ಷದಲ್ಲಿ ನನ್ನ ಆರಾಧ್ಯ ದೇವತೆ ಮನೆ ಮಾಡಿಕೊಂಡಿದ್ದಾಳೆ. ಆ ದೇವಿಯಲ್ಲಿ ನನ್ನ ಹರಕೊಂದು ಉಂಟು. ಹರಕೆ? ಹೌದು. ನಿನಗಾಗಿ ಯಾವ ಹರಕೆ? ಕೋಳಿ ಹರಕೆ, ಚೇಚೆ ಕುರ್ರಿ, ಚೇಚೆ ಕೋಣ, ಹಾ. ಬೇಕಾದ 1000 ಗರ್ಭಿಣಿಯ ಸಂಖ್ಯೆ ತಂದು ಅವಳು ಹೊಟ್ಟೆ ಮಾಡಿಕೊಡ್ತೇನೆ. ಹಾಗಲ್ಲ ಅಲ್ಲ, ನರಬಲಿಯೋ ಕುರಿಬಲಿಯೋ ಅದೆಲ್ಲ ಅಲ್ಲ ಹರಕೆ. ಹರಕೆ ಹೇಗುಂಟು, ನಾನು ಮದುವೆ ಆಗುವ ವರನೊಟ್ಟಿಗೆ ನಿನ್ನ ಸಾನ್ನಿಧ್ಯದಲ್ಲಿ ನಾಟ್ಯ ಮಾಡುತ್ತೇನೆ. ಆ ನಾಟ್ಯದಲ್ಲಿ ಮದುವೆ ವರ ಗೆಲ್ಲಬೇಕು, ಆಮೇಲೆ ಒರೆಸಬೇಕು. ಹೀಗೆ ಹರಕೆ ಉಂಟನ್ನದು. ಮದುವೆ ಆದದ್ದೇ ಸಿದ್ಧ, ಮದುವೆ ಆದದ್ದೇ ಬದ್ಧ. ಹಾಗಿದೆ ಸ್ಪಂದಿಗೆ ನಿಲ್ಲು.